ಒಂದು ಮುಖ್ಯವಾದ ಮಾಹಿತಿಗಳನ್ನು ಕಳ್ಕೊಂಡಿದ್ದೀವಿ. ಅದು ಏನಪ್ಪ ಅಂದರೆ PSS ಸದುಪಾಯ ಮತ್ತು ಎಷ್ಟೋ ಜನ ಶಿಕ್ಷಕರನ್ನು ತಯಾರು ಮಾಡಿ PSS ಲೀಡರ್ಗಳನ್ನಾಗಿ ಮಾಡಿ ಇವತ್ತು ದಿನ ಒಂದು ಇವರು ಅಗಲ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಅವಳಿ ಕಾಶಿ ಅಂದರೆ ನಮ್ಮ ತಾಲೂಕಲ್ಲಿ ಒಂದು ಹುಲಿ ಇದ್ದಂಗೆ ಎಲ್ಲ ಸಂಘಟನೆಗಳವರು ಅವ್ರ ಮಾತಿಗೆ ಎಲ್ಲ ಬೆಲೆ ಕೊಡ್ತಾಯಿದ್ರು. ಅವ್ರು ಏನೇ ಹೇಳಿದ್ರು ಅವ್ರ ಮಾತಿಗೆ ಏನು ಬೆಲೆ ಇಲ್ಲ. ಅವರು ಏನು ಹಾದಿ ಹಾಕ್ಕೊಡ್ತಾರ ಹಾದಿಯಲ್ಲಿ ನಡೀತಾ ಇದ್ರು ಅಂತ ಸಿಂಹ ಇವತ್ತು ಸ್ವರ್ಗ ಸೇರ್ತಾ ಇದ್ದಾರೆ. ನಮಗೂ ಇವತ್ತು ದುಃಖ ಆಗ್ತದೆ, ಏನು ಮಾತಾಡೋದು ಆಗ್ತಾ ಇಲ್ಲ. ನಾವು 24 ವರ್ಷದಿಂದ ಜೊತೆಯಲ್ಲಿದ್ದೀವಿ ಕಾಶಿನವ್ರ ಜೊತೆ. ಇವತ್ತು ಕಾಶಿನವರು 2026 19 ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಈ ಕಹಿ ನೆನಪು ಮರೆಯಕ್ಕೆ ಸಾಧ್ಯನೇ ಆಗಲ್ಲ. ಬಹಳ ಸಂಕಟವಾಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ನಾಯಕರು ಬಂದಿದ್ದಾರೆ, ಜಿಲ್ಲೆ ನಾಯಕರು ಬಂದಿದ್ದಾರೆ, ನಮ್ಮ ತಾಲೂಕು ನಾಯಕರು ಬಂದಿದ್ದಾರೆ. ಎಲ್ಲರೂ ಸೇರಿ ಅವರ ಮನೆಗೋಸ್ಕರ ಏನೋ ಒಂದು ನೆರವು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಕಳಕಳಿ ಪ್ರಾರ್ಥನೆ ಇದೆ. ನೋಡೋಣ ಯಾರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ಮುಂದಕ್ಕೆ ಇದೆ. ಬಟ್ ಕಾಶಿನವ್ರನ್ನ ಹೇಳ್ತಾ ಹೋಗ್ತಾ ಇದ್ರೆ ದಿನಗಳು ಸಾಲಲ್ಲ, ಗಂಟೆಗಳು ಸಾಲಲ್ಲ. ಆ ರೀತಿಯಲ್ಲಿ ಅವರು ಸಮುದ್ರವಾಗಿ ಬೆಳೆದು ಬಿಟ್ಟಿದ್ದಾರೆ. ಒಂದು ಆಳದ ಬರಂಗೆ ಅಗಲು ಬಿಟ್ಟಿದ್ದಾರೆ. ಇವತ್ತು ಎಲ್ಲರೂ ಬಿಟ್ಟು ಹೋಗ್ತಾ ಇದೆ. ನಮಗೆ ಏನು ಮಾತಾಡಬೇಕು, ಏನು ಹೆಂಗೆ ಹೇಳಬೇಕು ಅನ್ನೋದು ಒಂದು ಸಂಕಟ ಆಗ್ತಾ ಇದೆ. ಆ ಸಂಕಟನ ನಾವು ನಿಮ್ಮ ಎದುರುಗಡೆ ಮಾತಾಡೋದಕ್ಕೂ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ನೀವು ವಂದನೆಗಳ ಸ್ವಾಗತ ಮಾಡಿ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ತಾ ಇದೀವಿ. ಬುದ್ಧ ವಂದನೆಗಳು, ಭೀಮ ವಂದನೆಗಳು ಮಾಡುತ್ತಾ ಸ್ವರ್ಗಕ್ಕೆ ಕಳಿಸ್ತಾ ಇದೀವಿ. ಎಲ್ಲಾರ್ಗು ಜೈ ಭೀಮ್ ಹೇಳ್ತಾ ಅವ್ರಿಗೆ ಶ್ರದ್ಧಾಂಜಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಪ್ರಾರಂಭವಾದಂಥ ಸಮಯದಲ್ಲಿ ನನ್ನ ವಿದ್ಯಾಭ್ಯಾಸದ ಸಮಯದಲ್ಲಿಯೇ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಾಹಿತಿಯಾಗಿ, ವರಗಾರರಾಗಿ, ಹೋರಾಟಗಾರರಾಗಿ, ಕಲಾವಿದರಾಗಿ, ಗಾಯಕರಾಗಿ ಭಾಳಷ್ಟು ಅವರು ಒಂದು ಸೇವೆಯನ್ನು ಈ ಸಮಾಜಕ್ಕೆ ಸಲ್ಲಿಸಿದ್ದಾರೆ. ಅವರು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಂಘಟನೆಗಳ ಸಂಪರ್ಕವನ್ನು ಸಾಧಿಸಿದ್ದು ಅವರು ಈ ರಾಜ್ಯದಲ್ಲೇ ಅವಕಾಶ ಅಂತ ಹೇಳಿದ್ರೆ ಒಂದು ಹೆಸರನ್ನು ಮಾಡಿದಂಥ ಒಂದು ಮಹಾನ್ ಹೋರಾಟಗಾರರ ಇವತ್ತು ಆಗಲಿ ನಮ್ಮಿಂದ ದೂರ ಬಹಳ ನೋವಿನ ಸಂಗತಿಯಾಗಿದೆ. ಹಾಗೂ ಅವರು ನಮ್ಮನ್ನು ಅಗಲಿದ್ರೂ ಸಹ ಅವರು ಹಾಕಿಕೊಟ್ಟಿರುವಂಥ ಒಂದು ಬುನಾದಿ ಏನಿದೆ ಸಂಘಟನೆ ಕಾರ್ಯವೈಖರಿಯನ್ನು ನಾವು ಮುಂದುವರಿಸ್ತಾ ಅವರನ್ನು ನಾವು ಎಂದಿಗೂ ನಮ್ಮಲ್ಲಿ ಬದುಕಿದ್ದಂಗೆ ಇಟ್ಕೊಳ್ಳೋದಕ್ಕೆ ನಾವು ಶ್ರಮಿಸ್ತೀವಿ. ಮತ್ತು ಹಾಗೂ ಅದರ ಜೊತೆಗೆ ಅವರು ಏನು ಅನಿಸಿಕೆಗಳಿತ್ತು ಅವ್ರದ್ದು ಕೆಲವೊಂದು ಒಂದು ಆಲೋಚನೆಗಳಿತ್ತು, ಆಲೋಚನೆಗಳನ್ನು ನಾವು ಪೂರೈಸೋದಕ್ಕೆ ನಾವು ಸಿದ್ಧರಿದ್ದೇವೆ. ಅವ್ರ ಹೆಸರನ್ನು ನಾವು ಮುಂದಕ್ಕೂ ಸಹ ಉಳಿಸ್ಕೊಂಡು ಬರೋದಕ್ಕೆ ನಾವು ಪಣ ಕೊಟ್ಟು ಈ ದಿನ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಏನಿವತ್ತು ಆವಣಿಯಲ್ಲಿ ಇಲ್ಲ ಕರ್ನಾಟಕದಲ್ಲಿ ತುಂಬಲಾರದಂತ ಕಷ್ಟ ಆಗಿದೆ. ಯಾಕಂದ್ರೆ ಆವಣಿ ಕಾಶಣ್ಣವ್ರಂದ್ರೆ ಈ ತೆಲುಗು ಹಾಡುಗಳಿಗೆ ಒಳ್ಳೆಯ ಒಂದು ಕ್ರಾಂತಿ ಗೀತೆಗಳನ್ನ ಸೃಷ್ಟಿ ಮಾಡಿ ಆಡುವಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ಆವಣಿ ಕಾಶಣ್ಣವರು. ಆವಣಿ ಕಾಶಣ್ಣವರು ಯಾವುದೇ ಒಂದು ಹೋರಾಟ, ಇಂಥ ಸಂಘಟನೆ ಅಂತಿಲ್ಲ, ಯಾವುದೇ ಒಂದು ಹೋರಾಟ ಇದ್ರೆ ಅದಕ್ಕೆ ಮುಂಚೂಣಿಗಾಗಿ ಹೋಗಿ ಅವರು ಧ್ವನಿಗೂಡಿಸಿ ಆ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅಲ್ಲಿ ಕ್ರಾಂತಿ ಗೀತೆಗಳನ್ನ ಆಡ್ತಾ ಇದ್ರು. ಮತ್ತೆ ಒಳ್ಳೊಳ್ಳೆ ಭಾಷಣಗಳನ್ನ, ಒಳ್ಳೊಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಸಂಗತಿಗಳನ್ನ ನಮ್ಮ ದಲಿತ
ಸಮುದಾಯಕ್ಕೆ ಕೊಟ್ಟು ಹೋಗಿದ್ದಾರೆ ಅಂತ ನಮ್ಮ ಅವನಿ ಕಾಶಣ್ಣವರು ಇವತ್ತು ಅಗಲಿರೋದು ತುಂಬಲಾರದ ಇದಾಗಿದೆ. ಬಂಧುಗಳೇ, ಮತ್ತೆ ಇಂತಹ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ, ಮತ್ತೆ DSS ಅಭಿವೃದ್ಧಿ ಪಥಕ್ಕೆ ಇರಲಿ, ಇಂಥ ವ್ಯಕ್ತಿಗಳು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅವರ ಕುಟುಂಬಕ್ಕೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇರಲಿ, ಮತ್ತೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯ ಇರಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಇವತ್ತಿನ ಕಾಶಣ್ಣವರು ದೇಶದಲ್ಲೇ ಇಲಾಖೆ ಕೆಲಸದಲ್ಲಿದ್ದರೂ ಕೂಡ ಪ್ರತಿಯೊಂದು ಹೋರಾಟಕ್ಕೂ ಸಾಥ್ ಕೊಡ್ತಾ ಇದ್ರು. ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುತ್ತಾ ಅವ್ರ ಕುಟುಂಬಕ್ಕೆ ಈ ಜೀವನ ಬರೆಸುವ ಶಕ್ತಿ ಬಸವ ಅಂಬೇಡ್ಕರ್ ಕೊಳ್ಳಿ, ಅವರು ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಹೋರಾಟ ಅಂದರೆ ಕಾಶಣ್ಣ ಅಂದರೆ ಕಾಶಿ ನೋಡಿದರೆ ಅದು ಗೊತ್ತಿಲ್ಲ, ಅವನೇ ಕಾಶಣ್ಣ ಅಂದರೆ ಎಲ್ಲರಿಗೂ ಗೊತ್ತಿದೆ. ರಾಜ್ಯಾದ್ಯಂತ ಹೆಸರುವಾಸಾಗಿರೋಂಥ ಒಬ್ಬ ಲೇಖಕರಾಗಿ, ಕಲಾವಿದರಾಗಿ, ಸರ್ಕಾರಿ ನೌಕರರಾಗಿ, ಮತ್ತು ಈ ಹಾಡುಗಾರಿಕೆ ಅಂದರೆ ತುಂಬ ತೆಲುಗು ಹಾಡೋದಂದರೆ ತುಂಬ ಇಷ್ಟ. ಎಲ್ಲದರಲ್ಲೂ ತಾಲೂಕು ಅಧ್ಯಕ್ಷರು ಕೊಟ್ಟಿದ್ರು, ಅವರು ಅಷ್ಟೇ ನಿವಾಸ ಕೊಟ್ಟಿದ್ರು, ಮಾಧ್ಯಮ ಮಿತ್ರರಾಗಿದ್ದರು, ಎಲ್ಲದರಲ್ಲೂ ಒಳ್ಳೆ ಹೆಸರು ಗಳಿಸ್ಕೊಟ್ಟಿದ್ದಾರೆ. ಈಗ ನಾವನ್ನು ಎಲ್ಲ ನಮ್ಮ ಇದರಲ್ಲಿ ಒಬ್ಬರು ಕಂಡುಕೊಂಡಿದ್ದೀವಿ. ಅವ್ರು ನಮ್ಮ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಇದ್ದಾಗೆ ನಮ್ಮ ಸಂಘಟನೆಯವ್ರಿಗೆಲ್ಲನೂ ಎಲ್ಲದಕ್ಕೂ ನಾವು ಆ ಸಂಘಟನೆ ಈ ಸಂಘಟನೆ ಟೋಟಲ್ ಆಗಿ ಎಲ್ಲ ಸಂಘಟನೆಗೂ ಸಾಥ್ ಕೊಡ್ತಾಯಿದ್ರು ಅಂತ ಮಹಾನುಭಾವನ ಕಂಡುಕೊಂಡಿದ್ದೀವಿ. ನಾವೆಲ್ಲ ಸುತ್ತಲಿದ್ದೀವಿ. ಅವ್ರ ಕುಟುಂಬಕ್ಕೆ ಎಲ್ಲ ನಾವು ಒಕ್ಕಟ್ಟಿನಿಂದ ಏನು ಬೇಕಾದರೂ ಒಂದು ಬದುಕೋ ದಾರಿ ಮಾಡ್ತಾ ಕೆಲವೊಂದು ವ್ಯವಸ್ಥೆ ಮಾಡೋಣ. ಅವರಿಗೆ ಕುಟುಂಬಕ್ಕೆ ಒಂದು ಈ ದುಃಖವನ್ನು ಭರಿಸುವ ಶಕ್ತಿ ಕೊಳ್ಳಿ ಅಂತೇಳಿ ಆ ಭೀಮ ಬಸವ ಅಂಬೇಡ್ಕರ್ ಪ್ರಾರ್ಥಿಸುತ್ತಾ ನಾನು ಮಾತು. ಜೈ ಭೀಮ್, ಜೈ ಬುದ್ಧ, ಜೈ ಅಂಬೇಡ್ಕರ್. ಅಧಿಕಾರಿಗಳು ಇದೆಯಲ್ಲಿ ನಡ್ಕ ಹುಟ್ಟಿಸಿದಂತ ಹೋರಾಟಗಾರ ಅಂದ್ರೆ ಕಾಶಣ್ಣವರು. ಹೌದು ಸರ್. ಇವತ್ತು ಅವ್ರಿಲ್ಲ, ಇವತ್ತಿಂದ ಅವ್ರು ಇರೋದಿಲ್ಲ. ಹೇಗಿರ್ಲಿದೆ ನಿಮ್ಮ ಒಂದು ಒಡನಾಟ ಎಲ್ಲ ಇನ್ನು ಮುಂದೆ? ತುಂಬ ಏನೋ ಕಳ್ಕೊಂಡಂಗಿದೆ ನಮ್ಮ ಜೀವನದಲ್ಲೇ ಮಂಕು ಬಿಡ್ದಂಗಿದೆ ಸರ್. ಈಗ ಅವರು ಹೇಳ್ದಲ್ಲ, ಈಗ ಅವರು ಹೋಗಿದ್ದಾರೆ ಅಂದ್ರೆ ಕೂಡ ಅವ್ರು ಮುಗ್ತಾನೆ ಇಲ್ಲ. ಆ ಪರಿಸ್ಥಿತಿ ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆ ಹಿಡ್ಕೊಂಡೆ ಅವರು ಏನು ತತ್ವ ಸಿದ್ಧಾಂತ ಹಿಡ್ಕೊಂಡು ಮುಂದೆ ದಾರಿಯನ್ನು ಸಾಧಕ್ಕೆಲ್ಲ ರೆಡಿ ಇದ್ದೀವಿ. ಯಾವ್ದಾರ ಹೋರಾಟ ಅಂದ್ರೆ ಆ ಕ್ಷಣದಲ್ಲೇ ಆ ಜಾಗದಲ್ಲೇ ಸ್ವತಃ ಒಂದು ಹಾಡನ್ನ ಕ್ರಿಯೇಟ್ ಮಾಡಿ ಆಡ್ತಾ ಇದ್ದಂತಹ ಹೋರಾಟಗಾರರು ಅವ್ರು ಇನ್ ಮುಂದೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಮುಳಬಾಲ್ ತಾಲೂಕು ದಲಿತ ಸಂಘಟನೆಗಳು ಯಾವ ರೀತಿ ಇರಲಿದೆ ಸರ್? ಎಲ್ಲ ಹೇಳಿದ್ ಮುಂದೆ ಆ ಥರ ಇದ್ವು ಅಣ್ಣವ್ರ ಮಾದರಿಯಲ್ಲಿ ಅವರು ಮುಂದಾಡಳಿತದಲ್ಲಿ ಇದ್ದಂಗೆ ನಾವು ನೀವು ಅಷ್ಟೇ. ಅವರು ಹೊರಲೋಕೆ ಹೋದ್ರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಅವ್ರ ಮಾರ್ಗದಿಂದ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ತಾಲೂಕಲ್ಲಿ ಅವ್ರ ಹೆಸರು ಉಳಿಸ್ತೀವಿ ಸರ್. ಬಂಧುಗಳೇ, ಏನು ಈ ದಿನ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ದಲಿತರ ಹುಲಿ ಹೋರಾಟದ ಹೆಜ್ಜೆ ಗುರುತುಗಳನ್ನು ನೆನಪಿಸಿಕೊಳ್ಳುತ್ತಾ ಈ ದಿನ ಅವನಿ ಕಾಶಣ್ಣವರು ನಮ್ಮ ನಗಲಿ ಇಹಲೋಕವನ್ನು ತ್ಯಜಿಸಿರುವುದು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ನಮ್ಮ ದಲಿತ ಸಂಘಟನೆಗಳಿಗೂ ತುಂಬಲಾರದ ನಷ್ಟ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಅವರು ಭೂ ಹೋರಾಟ, ಮಹಿಳೆ ಮೇಲೆ ದೌರ್ಜನ್ಯ ಆದಾಗ ಯಾವುದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗಲಿ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗಲಿ, ಮೊಟ್ಟ ಮೊದಲನೇದಾಗಿ ಅವ್ರ ಪರವಾಗಿ ನಿಂತು ಹೋರಾಟ ಮಾಡ್ತಕ್ಕಂಥ ರಾಜ್ಯದ ಏಕೈಕ ನಾಯಕನಂದ್ರೆ ತಪ್ಪಾಗಲಾರದು. ಈ ದಿನ ಅವರು ನಮ್ಮನ್ನು ತೆಗೆಸಿ ಅಗಲಿಸಿ ಅವರು ಹೋಗಿದ್ದಾರೆ ಅನ್ಕೋಬಹುದು, ಆದರೆ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಆಶಯಗಳನ್ನು ನಾವು ಒತ್ಕೊಂಡು ಅವರ ಕನಸನ್ನು ನೆನಸು ಮಾಡತಕ್ಕಂತ ಕೆಲಸವನ್ನ ಈ ರಾಜ್ಯದ ಎಲ್ಲಾ ದಲಿತ ಪರ ಸಂಘಟನೆಗಳು ಕಾಶಣ್ಣನವರ ಪರವಾಗಿ ಇದಾವೆ. ಅವರ ಒಂದು ಕನಸೊಂದಿತ್ತು, ಆವಣಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕಂತೇಳಿ ಜಾಗನೂ ಗುರುತಿಸಿದ್ದಾರೆ. ಅದ್ರ ಜೊತೆಗೆ ಸರ್ಕಾರದಿಂದ ಹಣನೂ ಬಂದಿತ್ತು. ಅದು ಜಾಗ ಕಡಿಮೆ ಅಂತೇಳಿ ಸರ್ಕಾರಕ್ಕೆ ವಾಪಸ್ಸು ಹಣ ಹೋಗಿದೆ. ಎಲ್ಲ ಇಲ್ಲಿರ್ತಕ್ಕಂಥ ಶಾಸಕರಾಗ್ಲಿ, ಗ್ರಾಮ ಪಂಚಾಯತಿ ಆಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ, ತಹಸೀಲ್ದಾರರಾಗ್ಲಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಲಿ ಕಾಶಣ್ಣನವರ ಹೆಸರು ಆವಣಿ ಗ್ರಾಮದಲ್ಲಿ ಚಿರಸ್ಥಾಯಿ ಆಗಬೇಕಾದ್ರೆ ಅವರ ಕೊಡುಗೆ, ಅದನ್ನ ತಾಲೂಕು ಆಡಳಿತ ಈ ಕೂಡಲೇ ದಯವಿಟ್ಟು ಆ ಒಂದು ಅಂಬೇಡ್ಕರ್ ಭವನ ಅವರ ಕನಸಿತ್ತು, ಆ ಕನಸನ್ನು ನೆನಸು ಮಾಡಲೇಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ಮೇಲೆ ಒತ್ತಡ ಏರಿ ಅವರ ಒಂದು ಕನಸನ್ನು ನನಸು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಪಡ್ತೀನಿ. ಸಾಮಾನ್ಯ ಆವಣಿ ಸತೀಶ್, ಆವಣಿ ಕಾಶಣ್ಣನ ಅಪ್ಪಟ ಅಭಿಮಾನಿ. ಜೈ ಭೀಮ್.
ಮಾಧ್ಯಮದ ಮುಖಾಂತರ ಎಲ್ಲಾ ತಾಲೂಕು ಸಮಸ್ತ ಜನಗಳಿಗೆ ಮತ್ತೆ ಹೋರಾಟಗಾರರಿಗೆ ನಾವು ತಿಳಿಸುವುದೇನೆಂದ್ರೆ ಅಪ್ಪಟ ಅಂಬೇಡ್ಕರ್ ವಾದಿ ಹೋರಾಟಗಾರ, ದಲಿತ ಸಾಹಿತಿ, ದಲಿತ ವಿಜ್ಞಾನಿ ಆದ ನಮ್ಮ ಕಾಶಣ್ಣವರು ಇವತ್ತಿನ ದಿವಸ ಇಹಲೋಕ ತಿಳಿಸಿದ್ದಾರೆ. ನಾವು ಮೊನ್ನೆ ಬಿಫೋರ್ 2018ರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆವಣಿಯಲ್ಲಿ ನಾಡ ಕಚೇರಿ ಸ್ಥಳ ಉಳಿಸ್ಬೇಕು, ಮತ್ತೆ ಸ್ಮಶಾನ ಉಳಿಸ್ಬೇಕು, ಮತ್ತೆ ರಾಮಾಪುರದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮುಂದಿನ ರೂವಾರಿ ಆತ್ಮ ಇದ್ದ. ಈಗ ಆತ್ಮ ವಯೋ ಸಹಜ ಆರೋಗ್ಯ ಹದಗೆಡದ್ರಿಂದ ಇವತ್ತು ತುಂಬಲಾರದ ದುಃಖದಲ್ಲಿ ನಾವಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ತಾಲೂಕು ಯಾರೇ ದಲಿತ ಸಂಘಟನೆ ಲೀಡರ್ಗಳಿದಾರೋ ಅವ್ರಿಗೆಲ್ಲ ಮಾರ್ಗದರ್ಶಿ ನಮ್ಮ ಆವಣಿ ಕಾಶಣ್ಣೊಬ್ಬರೇ. ಆತ್ಮಿಲ್ಲ ಅಂದ್ರೆ ನಮ್ಮ ತಾಲೂಕಲ್ಲಿ ದಲಿತ ಸಂಘಟನೆ ಇಲ್ಲ. ಆತ್ಮ ಅಪ್ಪಟ ಅಂಬೇಡ್ಕರ್ ವಾದಿ ಹೋರಾಟಗಾರ. ಆತ್ಮ ಯಾವುದೇ ವಿಚಾರ ಬರ್ಲಿ ಎದೆ ಗುಂತ ಇಲ್ಲ. ಅವತ್ತಿನ ದಿವಸ ಗುಂಡೂರವನ್ನ ಅಟ್ಯಾಕ್ ಮಾಡಿ ಮಿನಿಸ್ಟರ್ನ ಅಟ್ಯಾಕ್ ಮಾಡಿ ಸಿಎಂ ಅಟ್ಯಾಕ್ ಮಾಡಿರು ಕಾಶಣ್ಣ. ಯಾವುದಕ್ಕೂ ಇಂಜುರಿ ಇಲ್ಲ. ಎಲ್ಲಿ ಅವಮಾನ, ಅಸ್ಪೃಶ್ಯತೆ, ಅನ್ಯಾಯ ಅಂದ್ರೆ ಮುಂದೆ ಬರುವ ವ್ಯಕ್ತಿ ಆತ್ಮ ನಮ್ ಜೊತೆ ಇವತ್ತಿಲ್ಲ. ತುಂಬಲಾರದ ನಷ್ಟದಲ್ಲಿ ದುಃಖದಲ್ಲಿ ನಾವೆಲ್ಲ ಇದೀವಿ. ದಯವಿಟ್ಟು ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವರು ಮಕ್ಕಳಿಗೆ ಅವ್ರ ಹೆಂಡತಿಗೆ ದುಃಖ ಭರಿಸಲು ಆ ಭಗವಂತ ತುಂಬಲಾರ ಶಕ್ತಿ ಕೊಡ್ಲಿ ಅಂತ ನಾನು ಬರೆಸ್ತಾ ನಾವು ಹೇಳಿಕೆ ಕೊಡ್ತಾ ಇದ್ದೀವಿ. ಅವನೇ ಕಾಶಣ್ಣ ಅಮರ ಹೇ, ಹಮಾರೆ 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 ಕಾಶಣ್ಣ ಹಮಾರೆ ಹಮಾರೆ ಚಾವಣೆ ಕಾಶಣ್ಣ ಹಮಾರೆ ಹಮಾರೆ ಚಾವಣೆ ಕಾಶಣ್ಣ ಹಮಾರೆ. ಏನ್ ಆತ್ಮೀಯ ಬಂಧುಗಳೇ, ಇವತ್ತು ಅವನಿ ಕಾಶಣ್ಣ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಇಹಲೋಕ ತಲುಪಿಸ್ತಾ ಇದ್ದಾರೆ. ಏನು ಇವತ್ತು ಅವನಿ ಗ್ರಾಮದಲ್ಲಿ ಅತಿ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕಂದ್ರೆ ಅವರು ಏನು ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅವನಿಯಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ಬೇಕಂತ ನಾವೆಲ್ಲ ಒಂದು ಯುವಕರೆಲ್ಲ ಸೇರಿ ಇವತ್ತು ನಾವು ಅವತ್ತು ಅಂಬೇಡ್ಕರ್ ಪುತ್ಥಳಿಗೆ ಪ್ರಯತ್ನ ಪಟ್ಟು ಯಾರೋ ಕೆಲವರು ಅಂಬೇಡ್ಕರ್ ಅವರಿಗೆ ಅಡ್ಡಿಪಡಿಸಲಿಕ್ಕೋಸ್ಕರ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಫೋನ್ ಮಾಡಿ ಪೊಲೀಸರನ್ನ ಕರೆಸಿದ್ರು. ಅವತ್ತು ದಿವಸ ನಾವೆಲ್ಲ ಇಷ್ಟೆಲ್ಲ ಅಂಬೇಡ್ಕರ್ ಹೆಸರಿಗೆ ಎಲ್ಲ ಪ್ರಯತ್ನ ಪಟ್ಟಾಗ ಮುಖ್ಯಮಂತ್ರಿಯಾಗಿ ನಮ್ಮ ಅವನಿ ಕಾಶಣ್ಣ ಅವರ ನೇತೃತ್ವದಲ್ಲಿ ಅವತ್ತು ಅವ್ರ ಮುಂದೆ ಬಂದು ಅವರೊಬ್ಬ ಮಾತಾಡಿ ಅವ್ರನ್ನ ಕೆಡಿಸಿ ಇವತ್ತು ಅವನಿ ಗ್ರಾಮದಲ್ಲಿ ಯಾರೇ ಬೇರೆಯವ್ರದ್ದು ನಾವು ಚಾರ್ಜ್ ಸಿಗ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪುತ್ಥಳಿ ನಿಲ್ತಾ ಇರೋದು, ಅದಕ್ಕೆ ಕೂಡಲೇ ಅವಕಾಶ ಕೊಡಬೇಕು. ನಾವು ತುಂಬ ಕಚೇರಿ ಮುಖ್ಯ ಆಗಬೇಕು ಉತ್ತಮ ಇದಕ್ಕೆ ಕೊಟ್ಟಂತವರು ನಮ್ಮ ಅವನಿ ಕಾಶಣ್ಣ ಅವರು. ಆದ್ರಿಂದ ಅವರಿಗೆ ಅಂಬೇಡ್ಕರ್ ಅವರು ಆಶೀರ್ವಾದ ಅವರಿಗೆ ಆತ್ಮಕ್ಕೆ ಶಾಂತಿ ಈ ನಾಡಿನ ಈ ರಾಜ್ಯದ ಉದ್ದಗಲಕ್ಕೂ ಚಿರಪರಿಚಿತರು, ದಲಿತ ಸಂಘಟನೆಗಳ ಏನು ಮೊದಲ ಹೆಜ್ಜೆ ಗುರುತುಗಳು 70ರ ದಶಕದ ಹೋರಾಟದ ಮೊದಲು ಕ್ರಾಂತಿಕಾರಿ ಇವತ್ತು ನಮ್ಮನ್ನು ಅಡಗಿದೆ. ಆ ದುಃಖನ ಭರಿಸೋದಕ್ಕೆ ಆ ಕುಟುಂಬಕ್ಕೆ ನಾನು ಆದ್ಯವರಲ್ಲಿ ಮನವಿ ಮಾಡ್ತೀನಿ. ಇಡೀ ಈ ರಾಜ್ಯದಲ್ಲಿ ಕಪ್ಪು ಚಿಕ್ಕೆ ಇಲ್ಲದ ಏನ್ ಸಂಘಟನೆ ಕಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅವನಿ ಕಾಶಿ. ಈ ರಾಜ್ಯದಲ್ಲಿ ಮೊದಲಿಗೆ ದಲಿತ ಸಂಘಟನೆಗಳು ಪ್ರಾರಂಭ ಆದಾಗ ಮೊದಲ ನಾಯಕತ್ವ ವಹಿಸೋದು ಅವನಿ ಕಾಶಿ. ಅವರು ತೆಲುಗು ಮೂಲದ ಹಾಡುಗಳನ್ನು ನಾವೆಲ್ಲ ಆಡ್ತಾ ಅವರ ಮೂಲನ
ನಾವು ಅನುಸರಿಸ್ತಾ ಆಡ್ತಾ ಬಂದಿದ್ದೀವಿ. ಏನು ದಲಿತ ಸಂಘಟನೆಗಳ ಏನು ನಮ್ಮ ಕೋಲಾರ ಜಿಲ್ಲೆಯ ದಲಿತ ಸಂಘಟನೆಗಳ ಮೂಲ ಏನಿದೆ, ಮೊದಲು ಕರ್ತರು ಇವರೆಲ್ಲ. ಏನು ಇಷ್ಟು ನಮ್ಮ ಅವರೊಟ್ಟಿಗೆ CM ಮುನಿಯಪ್ಪ ಇರ್ಬೋದು, ಅವಳಿ ಕಾಶಿ ಇರ್ಬೋದು, ಶಿವಣ್ಣ ಇರ್ಬೋದು, ಇನ್ನು ಅನೇಕರು ನಮ್ಮಲ್ಲಿದ್ದಾರೆ. ಅವರೊಟ್ಟಿಗೆ ಮೊಟ್ಟ ಮೊದಲಿಗೆ ನಮ್ಮ ಅವಳಿ ಕಾಶಿ ಅವರು ದಲಿತ ಸಂಘಟನೆಗಳಲ್ಲಿ ಮೊದಲಿಗೆ ಗುರುತಿಸಿಕೊಂಡು ಅವರ ಜೀವಿತ ಅವಧಿಯನ್ನ ಸಂಘಟನೆಗಳಿಗೆ, ಸಮುದಾಯಕ್ಕೆ ಸೋಚಿಸಿದರೆ ಅವರು ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಶಕ್ತಿಯನ್ನು ನಮಗೆ ತುಂಬಲಿ, ನಿಮ್ಮ ಆಶೀರ್ವಾದ ನಮ್ಗೆ ಇರ್ಲಿ ಅಂತ ನಾನು ಈ ಸಮಯದಲ್ಲಿ ನಾನು ಬಯಸ್ತೀನಿ.